ಅಬ್ಬಾ ಬಾಸ್ ಓಕೆ ಅಂತ ಹೇಳಿದ್ದಾರೆ, ಎಲ್ಲರೂ ಬೇಗ ರೆಡಿಯಾಗಿ ಹೊರಡೋಣ. ಎಲ್ಲ ಯಾಕೋ, ನೀವೆಲ್ಲ ಹೋಗಿ ಬನ್ನಿ, ನಾನು ಭಾಗಿ ಮನೇಲಿರ್ತೀವಿ. ಅಮ್ಮ, ಹುಡುಗಿ ತಾಯಿಯಾಗಿ ನೀನೇ ಬರದೇ ಇದ್ರೆ ಏನು ಚೆನ್ನಾಗಿರುತ್ತೆ ಹೇಳು. ಇಲ್ಲಿ ಜಿಲೇಬಿ ಇದ್ದಾಳಲ್ಲ, ಅವಳು ಮನೆ ನೋಡ್ಕೋತಾಳೆ. ಅವಳೇನು ನೋಡ್ಕೊತಾಳೆ, ಬಂದವ್ರ ಮೇಲೆಲ್ಲ ಹಿಟ್ಟು ತೂರ್ತಾ ಕೂತಿರ್ತಾಳೆ. ಹೌದು ಅತ್ತೆ, ಒಂದು ಕೆಲಸ ಮಾಡು, ನೀನು ಜಿಲೇಬಿ ಜೊತೆ ಇಲ್ಲೇ ಇದ್ಬಿಡು. ನಾನು ಇಲ್ಲೇ ಇರೋದಾ? ಅಲ್ಲಿ ನಿಮ್ಮ ಬಾಸ್ ಮನೇಲಿ ಏನೇನು ಸ್ಪೆಷಲ್ ಅಡುಗೆ ಮಾಡಿಸಿರ್ತಾರೆ ಏನೋ, ಅದನ್ನೆಲ್ಲ ನಾನು ಟೇಸ್ಟ್ ಮಾಡಬೇಕು. ನಾನು ನಿಮ್ಮ ಜೊತೆಯಲ್ಲಿ ಬರೋಳೆ. ಬೇಡ ಅತ್ತೆ, ನೀನು ಮಾತ್ರ ಅಲ್ಲಿಗೆ ಬರೋದು ಬೇಡವೇ ಬೇಡ. ನೀನು ಬಾಯಿಂದ ಎಂತೆಂಥ ಅಣಿ ಮುತ್ಗಳು ಉದುರುತ್ತೆ ಅಂತ ನೋಡಿದೀವಲ್ಲ. ಹೋಗ್ತಾ ಇರೋದು ನಮ್ಮ ಬಾಸ್ ಮನೆಗೆ, ಅಲ್ಲಿಗೆ ಹೋಗ್ತಾ ಇದ್ದಾಗೆ ಯಾಕೋ ನಿಂತಿದ್ಯಾ ಶನಿ ತೊಲಗು ಅಂತ ನೀನು ಬಾಯಿಗೆ ಬಂದಾಗ ಮಾತಾಡ್ಬಿಡು. ಸಾಕ್ಷಿ ಜೊತೆ ಸಂಬಂಧ ಅಲ್ಲ, ನನ್ನ ಕೆಲಸನೂ ಫಿನಿಶ್ ಆಗೋಗುತ್ತೆ. ದಯವಿಟ್ಟು ನೀನು ಬರಬೇಡ, ಇಲ್ಲೇ ಇದ್ಬಿಡು. ಸಾಕ್ಷಿ, ಸಾಕ್ಷಿ, ಬಾಸ್ ಮನೆಗೆ ಹೋಗೋ ಒಳ್ಳೆ ಅವಕಾಶ ನನ್ನ ಕೈ ತಪ್ಪಿ ಹೋತಲ್ಲ. ಅದಕ್ಕೆ ಒಂದು ಕೆಲಸ ಮಾಡಿ, ಬಾಸ್ ಮನೇಲಿ ಏನೇನು ಸ್ಪೆಷಲ್ ಅಡುಗೆ ಮಾಡಿರ್ತಾರೆ ಅದನ್ನೆಲ್ಲ ಒಂದು ಕ್ಯಾರಿಯರಲ್ಲಿ ತಗೊಂಡು ಬನ್ನಿ. ಕ್ಯಾರಿಯರ್ಲಿ ಯಾಕೆ ಭಾಗಿ, ಒಂದು ದೊಡ್ಡ ಬ್ಯಾಗಲ್ಲೇ ಹೊತ್ಕೊಂಡು ಬರ್ತೀನಿ. ನೋಡು, ನರಹರಿ ಸಾಕ್ಷಿ ಮೇಲೆ ಎಗರಾಡಕ್ಕೆ ಮುಂಚೆ ನಾವೆಲ್ಲ ಹೋಗಿ ಸಾಕ್ಷಿ ನೊಪ್ಸೋಣ, ನಡೀರಿ. ಮುಖಕ್ಕಾಗಿದ್ದ ಬಣ್ಣ ಹೋಗದೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಬಾಸ್ ಮನೆಗೆ ಬರಲ್ಲ ಅಂತ ಹಠ ಮಾಡಕ್ಕೆ ಒಂದು ನೆವ ಇರ್ತಾ ಇತ್ತು. ಬಣ್ಣ ಎಲ್ಲ ಹೊಟ್ಟೋಯ್ತು, ಫೇಸ್ ಫುಲ್ ಕ್ಲಿಯರ್ ಆಗೋಗಿದೆ. ಅಲ್ಲಿಗೆ ಹೋಗೋದು ಹೆಂಗೆ ಅವಾಯ್ಡ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಎಲ್ಲ ನನ್ನ ಕರ್ಮ. ಸಾಕ್ಷಿ, ಸಾಕ್ಷಿ, ಏನೇ ಸಾಕ್ಷಿ ನೀನು ಆ ಲಡ್ಡು ಥರ ಒಬ್ಬೊಬ್ಬಳೆ ಮಾತಾಡೋಕೆ ಶುರು ಮಾಡ್ಕೊಂಡ್ಬಿಟ್ಟಿದ್ಯಾ? ಏನಿಲ್ಲ. ಏನೇನು ಇಲ್ಲ, ಕರ್ಮ ಗಿರ್ಮ ಅಂತೇನೋ ಗುಣಗ್ತಾ ಇದ್ದೆ. ರೀ, ಈಗ ಅವಳ ಜೊತೆ ವಾದ ಮಾಡೋದು ಬೇಡ. ಸಾಕ್ಷಿ, ಟೈಮ್ ಆಗ್ತಿದೆ, ಈಗ ಹೊರಡಬೇಕು. ರೆಡಿಯಾಗಮ್ಮ. ಸಾಕ್ಷಿ, ನಿಮ್ಮ ಅತ್ತಿಗೆ ಹಾಕಿರೋ ಕಸೂತಿ ಎಲ್ಲ ತಗೊಂಡು ಹೋಗಿ ನಾನೇ ಹಾಕಿದ್ದು ಅಂತ ಹೇಳಿ. ಇಲ್ಲ ಅತ್ತೆ, ನಾನು ಏನು ತೊಗೊಂಡು ಹೋಗಲ್ಲ, ಯಾವ ಪ್ರದರ್ಶನನೂ ಮಾಡಲ್ಲ. ಇವಳು ಮೊಂಡಾಟ ಇದ್ದಿದ್ದೆ. ವಾಸಂತಿ, ನೀನೇ ತಗೊಂಡು ಹೋಗು. ಆಯ್ತು ಅತ್ತೆ, ನಾನೇ ತೊಗೊಂಡು ಹೋಗ್ತೀನಿ. ಸಾಕ್ಷಿ, ಆದರೆ ಅವರು ಅಡುಗೆ ತಿಂಡಿ ಏನಾದರೂ ಮಾಡ್ತೀಯಾ ಅಂತ ಕೇಳಿದ್ರೆ ಹ್ಞೂ ಅನ್ನು ಅಷ್ಟೇ. ಏನು ಅದಕ್ಕೆ ನೀವು, ನನಗೆ ನೆಟ್ಟಗೆ ಕಾಫಿನೇ ಮಾಡೋಕ್ಕೆ ಬರಲ್ಲ, ಅಡುಗೆ ಬರುತ್ತೆ ಅಂತ ಹೇಗೆ ಹೇಳಿಬಿಡ್ಲಿ? ಇನ್ನು ಸೂಜಿಗೆ ದಾರನೇ ಪೋಣ್ಸಕ್ಕೆ ಬರಲ್ಲ, ಇನ್ನು ನಿಟ್ ಮಾಡಿಬಿಟ್ಟಿದ್ದೀನಿ ಅಂತ ಸುಳ್ಳು ಹೇಳಿಬಿಡ್ಲಾ? ಮದುವೆ ಅಂದರೆ ಹಾಗೇನೆ, 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡು ಅಂದಿದ್ದಾರೆ. ಹೇಗಿದ್ರು ಅವ್ರು ನಮ್ಗೆ ಗೊತ್ತಿರೋ ಜನ. ಸಣ್ಣ ಪುಟ್ಟ ಸುಳ್ಳು ಹೇಳಿದ್ರೆ ಏನು ತಪ್ಪು? ಅದು ಅಲ್ಲದೆ ಅಡುಗೆ ಮಾಡೋದು, ಕಸೂತಿ ಹಾಕೋದು ಏನು ಬ್ರಹ್ಮವಿದ್ಯೆನಾ? ನೀನು ಮದುವೆ ಆಗೋಷ್ಟರಲ್ಲಿ ಅದೆಲ್ಲ ಕಲ್ತ್ಕೊಂಡ್ರೆ ಆಯ್ತಲ್ವಾ? ಈಗಲೇ ಎಲ್ಲ ಬರುತ್ತೆ ಅಂತ ಹೇಳೋದ್ರಲ್ಲಿ ತಪ್ಪೇನಿಲ್ಲ ಸಾಕ್ಷಿ. ನೋಡಿ ಸಾಕ್ಷಿ, ಅಡಿಗೆ ನಿಟ್ಟಿಂಗ್ ಒಂದೇ ಅಲ್ಲ, ಅಲ್ಲಿ ನಾವು ಏನೇ ಹೇಳಿದ್ರು ಹೂ ಅಂತ ತಲೆ ಅಲ್ಲಾಡಿಸ್ಬೇಕಷ್ಟೇ. ಲಡ್ಡು ಅಣ್ಣ, ಸಾಕ್ಷಿ ಅತ್ತೆ ಮುಖ ಇಷ್ಟೆಲ್ಲ ಇದಿಲ್ಲ. ಅಮ್ಮ, ಹೊರಡೋ ಟೈಮಲ್ಲಿ ಏನಿಂದು ನಡಿ ಹೊರಡೋಣ, ಲೇಟ್ ಆಯ್ತು. ಸಾಕ್ಷಿ, ಬಾಮ್ಮ ಹೋಗೋಣ. ಯಾಕೆ ಅಲ್ಲೇ ನಿಂತ್ಬಿಟ್ಟೆ? ನಮ್ಮ ಸಾಕ್ಷಿ ನೋಡಿ, ಇಡೀ ಪ್ರಪಂಚ ದುಃಖ ಎಲ್ಲ ಇವಳ ತಲೆ ಮೇಲೆ ಬಿದ್ದಿರೋ ಥರ ಆಗಿದೆ. ಸಾಕ್ಷಿ, ನೀನು ನಮ್ಮನೆ ಮುದ್ದಿನ ಮಗಳು, ನೀನು ಯಾವಾಗಲೂ ನಗ್ನಗ್ತಾ ಇರಬೇಕು. ಇದೆಲ್ಲ ಆಗ್ತಿರೋದು ನಿನ್ನ ಒಳ್ಳೇದಕ್ಕೆ. ಅದನ್ನೇ ನಾನು ಹೇಳ್ತಿರೋದತ್ತೆ, ಒಳ್ಳೇದಾಗತ್ತೆ. ರಘು ಅಂಕಲ್ ಜೊತೆ ನಿಮ್ಮ ಮದುವೆ ಆಗೇ ಆಗತ್ತೆ. ಲಡ್ಡುನ ನಾನು ಹೇಳಿದ್ದತ್ತೆ ಕೇಳಿಸ್ಲಿಲ್ಲ, ನೀನಾದ್ರೂ ಹೇಳು. ಸರಿ ನಡೀರಿ, ಹೊತ್ತಾಯ್ತು. ನಡಿಯಪ್ಪ, ಬರೋಣ ಭಾಗಿ, ಹುಷಾರು. ಅತ್ತೆ, ಯಾಕೆ ಡಲ್ ಆಗಿದ್ದೀರಾ? ನಗಿ ಅತ್ತೆ, ಈ ಮದುವೆ ಖಂಡಿತ ಆಗಲ್ಲ. ಅದು ನಿಂಗೆ ಹೇಗೋ ಗೊತ್ತು? ಮ್ಯಾಜಿಕ್ ಆಗುತ್ತತ್ತೆ. ಲಡ್ಡು ಅಣ್ಣ, ನಿನ್ ಮ್ಯಾಜಿಕ್ ನೋಡಿ ನಗ್ಬೇಡ. ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಿದ್ದೀರಾ? ನಡು, ನಡಿಯ ಬಾ ಸಾಕ್ಷಿ, ನಡಿ. ಇವರು ಅಲ್ಲಿ ಹೋಗಿ
ಹೊಟ್ಟೆ ತುಂಬ ಚೆನ್ನಾಗಿ ತಿಂದು ಬರ್ತಾರೆ. ನಾನು ಮಾತ್ರ ಒಣೆ ಗಣೇಶನ ಥರ ತಂಗ್ಳದ್ ತಿನ್ಬೇಕು. ಜಿಲೇಬಿಗೆ ಹೇಳಿ ಏನಾದರೂ ಸ್ಪೆಷಲ್ ಮಾಡಿಸ್ಕೊಂಡು ತಿಂತೀನಿ. ಇನ್ನೂ ಸ್ಪೆಷಲ್ ಮಾಡಿಸ್ತಾರೆ ಅಂತೆ. ಈ ಪಿಜ್ಜಾ ಜಗ ಸರ್ರೆ ಆಟ ಆಡಿಸ್ಬೇಕು. ಅಯ್ಯೋ, ಅದಕ್ಕೆ ಕೊಟ್ಟ ಪ್ರಸಾದ ತಿನ್ನೋದೇ ಮರ್ತು ಬಿಟ್ಟೆ. ಅಜ್ಜಳ ಸ್ವಾಮಿ. ಪಿಜ್ಜಾ ಜಿ ಪ್ರಸಾದ ತಿನ್ಬಿಟ್ರು ಒಂದು ನಿಜ ಹೇಳ್ತಾರೆ, ಮಜಾನ ಮಜಾ. ಬನ್ನಿ ಬನ್ನಿ. ಗೀತಾ, ನರಹರಿ ಮನೆಯವರೆಲ್ಲ ಬಂದಿದ್ದಾರಪ್ಪ. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ನಮಸ್ಕಾರ. ನನ್ನ ಹೆಂಡತಿ. ಕೂತ್ಕೊಳ್ಳಿ. ಬನ್ನಿ. ನರಹರಿ. ನಮಸ್ತೆ. ನರಹರಿ ವೈಫ್. ನಮಸ್ತೆ. ಅವ್ರ ಬ್ರದರ್. ನಮಸ್ತೆ. ಅವ್ರ ತಮ್ಮನ ಹೆಂಡತಿ. ಇದು ಸಾಕ್ಷಿ. ನೀವೆಲ್ಲ ಬರಲ್ಲ ಅಂತ ಹೇಳಿದಾಗ ಎಷ್ಟು ನೊಂದ್ಕೊಂಬಿಟ್ಟೆ ಗೊತ್ತಾ. ಆಮೇಲೆ ನರಹರಿಗೆ ಹೇಗಾದರೂ ಮಾಡಿ ಕರ್ಕೊಂಡು ಬನ್ನಿ ಅಂತ ತುಂಬ ರಿಕ್ವೆಸ್ಟ್ ಮಾಡಿಕೊಂಡೆ, ಅಲ್ವೇನ್ರಿ? ಹೌದು. ನಾವೇನು ನಿಮಗೆ ಸುಳ್ಳು ಹೇಳಿಲ್ಲ ಸರ್. ಆ್ಯಕ್ಚುಲಿ ನಾವೆಲ್ಲ ಸುಸ್ತಾಗಿದ್ವಿ. ಅಂದರೆ ನಿಜವಾಗ್ಲೂ ಹುಷಾರಿರ್ಲಿಲ್ವಾ? ಹೌದು ಸರ್. ನಾವು ಯಾರು ನಿಮ್ಮ ಮುಖ ತೋರಿಸೋ ಸ್ಥಿತಿಲಿ ಇರಲಿಲ್ಲ. ಅಂಥದ್ದೇನಾಗಿತ್ತು? ಅದೆಲ್ಲ ಇರಲಿ, ಈಗ ಅವ್ರು ಬಂದಾಯ್ತಲ್ಲ, ಬೇರೆ ಮಾತಾಡಿ. ಸರಿ, ಎಲ್ರಿಗೂ ಮನೆಯೆಲ್ಲ ಹಿಡಿಸ್ತಾ? ನಮ್ಮ ಸಾಕ್ಷಿ ಮನೆ ಸೊಸೆ ಆಗಬೇಕಂದ್ರೆ ಪುಣ್ಯ ಮಾಡಿರಬೇಕು. ಹೌದು ಸಿನ್ನು, ಕೊನೆಗೂ ನಮ್ಮ ಸಾಕ್ಷಿಗೆ ಒಳ್ಳೆ ಮನೆ ಸಿಗ್ತಾ ಇದೆ. ನಾನು ಮೊದಲನೇ ಸಲ ನಿಮ್ಮ ತಂಗಿನ ನೋಡಿದಾಗಲೇ ಈಕೆನ ನಮ್ಮ ಮನೆ ಸೊಸೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿಬಿಟ್ಟು. ಹೌದು, ಇವ್ರು ನನಗೆ ಮೊಬೈಲಲ್ಲಿ ಸಾಕ್ಷಿ ಫೋಟೋ ತೋರಿಸಿದ್ರು. ಸಾಕ್ಷಿ ನನಗೆ ತುಂಬ ಇಷ್ಟ ಆದ್ಲು. ಇವಳೇ ನಮ್ಮನೆ ಸೊಸೆ ಮಾಡ್ಕೋಬೇಕು ಅಂತ ನಾವೆಲ್ಲ ಡಿಸೈಡ್ ಮಾಡಿದ್ವಿ. ನಾವಿಬ್ಬರು ಡಿಸೈಡ್ ಏನೋ ಮಾಡ್ಕೊಂಬಿಟ್ಟಿದ್ವಿ. ಆದರೆ ನಮ್ಮ ಮಗ ಹುಟ್ಟಬೇಕಲ್ವಾ, ಅದಕ್ಕೆ ಅವನು ಒಂದು ಸಲ ನೋಡಲಿ ಅಂತ ನಿಮ್ಮನ್ನೆಲ್ಲ ಕರೆಸಿದ್ದು. ಅವನು ಒಪ್ತು ಅಂತಂದರೆ ಇಮಿಡಿಯೇಟಾಗಿ ವಾಲ್ಗ ಊದ್ಸ್ಬಿಡೋಣ. ಸರ್, ಎಲ್ಲಿ ಸರ್ ನಿಮ್ಮ ಮಗ? ಒಳಗಡೆ ಇದ್ದಾನೆ, ಕರಿತೀನಿ. ಕಮಲ್. ಹುಡುಗ ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾನಲ್ಲ. ನಮ್ಮ ಸಾಕ್ಷಿ ಹೇಳಿ ಮಾಡಿದ್ದು ಜೋಡಿ. ನರಹರಿ, Hello. our brother Suhas and Sakshi. Hi. ಈಗಿನ ಕಾಲದ ಹುಡುಗರು ಈ ರೀತಿ ಕಾಲಿಗೆ ನಮಸ್ಕಾರ ಮಾಡ್ತಾರೆ ಅಂತಂದರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಸರ್, ನಿಮ್ಮ ಮಗ ಫಾರಿನ್ಗೆ ಹೋಗಿ ಬಂದ್ರೂ ಇಲ್ಲಿನ ಆಚಾರ ವಿಚಾರ ಮರ್ತಿಲ್ಲ ನೋಡಿ. ಪಾಯಸ ಸದ್ಗೆ ಇವಳೇ ಮಾಡಿದ್ಲು ಅಂತ ಹೇಳಿದ್ರಲ್ಲ, ಅದು ಸುಳ್ಳ? ದೇವರಾಣೆಗೂ ಅದು ನಿಜಾನೇ. ಆ ಸಜ್ಜಿಗೆ ಪಾಯಸ ಮಾಡಿದ್ದು ಇವಳೇ. ಆದರೆ ನಾನು ರಸಮ್ಮಿಂದ ಹಿಡಿದು ಮಟನ್ ಬಿರಿಯಾನಿವರೆಗೂ ಎಲ್ಲ ಮಾಡ್ತೀನಿ. ನಮ್ಮ ಯಜಮಾನ್ರಂತೂ ಆಫೀಸ್ ಅವ್ರಿಗೆಲ್ಲ ಏನಾದರೂ ಒಂದು ನೆಪ ಹೇಳಿ ರಜಾ ತಗೊಂಡು ಬಿರಿಯಾನಿ ತಿಂತ ಮನೇಲೇ ಕೂತ್ಬಿಟ್ಟಿರ್ತಾರೆ.